ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನಾರಂಭ ಫಾರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈಗಾಗಲೇ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ 1, ಪಾರ್ಟ್ 2 ಮತ್ತೆ ಪಾರ್ಟ್ 3ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಈ ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ಯಲ್ಲಿ 2012ರಿಂದ 2018ರವರೆಗೆ ನಡೆದಂತಹ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇವೆ. ಈ ಒಂದು ತರಗತಿಯಲ್ಲಿ 2020, 2021 ಮತ್ತೆ 2023ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಲಾದಂತಹ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಜನಗಣತಿಯು ಯಾವ ರೀತಿಯ ಸಮೀಕ್ಷೆ? ವಾಟ್ ಟೈಪ್ ಆಫ್ ಸರ್ವೆ ಇಸ್ ಸೆನ್ಸಸ್? ಆಪ್ಷನ್ ಎ ವಿಶ್ಲೇಷಣಾತ್ಮಕ ಸಮೀಕ್ಷೆ, ಅನಾಲಿಟಿಕಲ್ ಸರ್ವೆ. ಆಪ್ಷನ್ ಬಿ ವಿವರಣಾತ್ಮಕ ಸಮೀಕ್ಷೆ, ಡಿಸ್ಕ್ರಿಪ್ಟಿವ್ ಸರ್ವೆ. ಆಪ್ಷನ್ ಸಿ ಎಣಿಕೆ ಸಮೀಕ್ಷೆ, ಎನ್ಯುಮರೇಷನ್ ಸರ್ವೆ. ಆಪ್ಷನ್ ಡಿ ಪರಿಶೋಧನಾ ಸಮೀಕ್ಷೆ, ಎಕ್ಸ್ಪ್ಲೋರೇಟರಿ ಸರ್ವೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ಈಗಾಗಲೇ ನಾವು ಇದೊಂದು ರಿಪೀಟೆಡ್ ಕ್ವಶನ್ ಆಗಿದ್ದು ಆಪ್ಷನ್ ಸಿ ಜನಗಣತಿ ಎಣಿಕೆಯ ಸಮೀಕ್ಷೆ, ಎನ್ಯುಮರೇಷನ್ ಸರ್ವೆ ಆಗಿದೆ. ಸರ್ವೆ ಸೆನ್ಸಸ್ ಇಸ್ ಎನ್ಯುಮರೇಷನ್ ಸರ್ವೆ. ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಪ್ರಾತಿನಿಧಿಕ ನಮೂನೆಯನ್ನು ಏನೆಂದು ಕರೆಯುತ್ತಾರೆ? ವಾಟ್ ಈಸ್ ಆಲ್ಸೋ ನೌನ್ ಆಸ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್? ಅಸಂಭವನೀಯ ನಮೂನೆ, ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್. ಆಪ್ಷನ್ ಬಿ ಸಂಭವನೀಯ ನಮೂನೆ, ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್. ಆಪ್ಷನ್ ಸಿ ಕೋಟಾ ನಮೂನೆ, ಕೋಟಾ ಸ್ಯಾಂಪ್ಲಿಂಗ್. ಆಪ್ಷನ್ ಡಿ ಸ್ನೋಬಾಲ್ ನಮೂನೆ, ಸ್ನೋಬಾಲ್ ಸ್ಯಾಂಪ್ಲಿಂಗ್. ಇಲ್ಲಿ ಪ್ರಾತಿನಿಧಿಕ ನಮೂನೆಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಸಂಭವನೀಯ ನಮೂನೆ ಅಥವಾ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದೇ ಒಂದು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ನ ರೆಪ್ರೆಸೆಂಟ್ ಮಾಡೋದಿಲ್ಲ, ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರುತ್ತದೆ? ವಿಚ್ ಮೆಥಡಾಲಜಿ ಆಸ್ ಕಂಟ್ರೋಲ್ ಗ್ರೂಪ್? ಆಪ್ಷನ್ ಎ ಸಮೀಕ್ಷಾ ಸಂಶೋಧನೆ, ಸರ್ವೆ ರಿಸರ್ಚ್. ಆಪ್ಷನ್ ಬಿ ಪ್ರಯೋಗಾತ್ಮಕ ಸಂಶೋಧನೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಆಪ್ಷನ್ ಸಿ ಪ್ರಕರಣ ಅಧ್ಯಯನ, ಕೇಸ್ ಸ್ಟಡಿ ಮೆಥಡ್. ಆಪ್ಷನ್ ಡಿ ಕ್ಷೇತ್ರ ಸಂಶೋಧನೆ, ಫೀಲ್ಡ್ ರಿಸರ್ಚ್. ಸೊ ಇಲ್ಲಿ ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರುತ್ತದೆ? ವಿಚ್ ಮೆಥಡಾಲಜಿಸ್ ಕಂಟ್ರೋಲ್ ಗ್ರೂಪ್. ಇಲ್ಲಿ ಈಗಾಗಲೇ ಇದು ಕೂಡ ರಿಪೀಟೆಡ್ ಕ್ವಶನ್ ಆಗಿದೆ. ಪ್ರಯೋಗಾತ್ಮಕ ಸಂಶೋಧನೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಯಾವುದು? ಇದು ಒಂದು ಕಂಟ್ರೋಲ್ ಗ್ರೂಪ್ ಅನ್ನ ಹೊಂದಿರುತ್ತೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಸರಿಯಾದ ಉತ್ತರ ಆಗ್ತದೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಚಲಕ ಎಂದರೇನು? ವಾಟ್ ಈಸ್ ಎ ವೇರಿಯೇಬಲ್? ಆಪ್ಷನ್ ಎ ಸಂಯೋಜಿಸು, ಕನ್ಸ್ಟ್ರಕ್ಟ್. ಆಪ್ಷನ್ ಬಿ ಬಾಂಧವ್ಯ ಸಮರ್ಥನೆ, ಎಸ್ಟಾಬ್ಲಿಷ್ ರಿಲೇಶನ್ಶಿಪ್. ಆಪ್ಷನ್ ಸಿ ಪ್ರಾಕಲ್ಪನೆ, ಹೈಪೋಥಿಸಿಸ್. ಆಪ್ಷನ್ ಡಿ ಅಳೆಯಬಹುದಾದ ಗುಣ, ಮೆಜರಬಲ್ ಆಟ್ರಿಬ್ಯೂಟ್ಸ್. ಇಲ್ಲಿ ನಾವು ಚಲಕ ಅಂತ ಯಾವ್ದನ್ನ, ವೇರಿಯೇಬಲ್ ಅಂತ ಯಾವ್ದನ್ನ ಕರಿತೀವಿ ಅಂತಂದ್ರೆ ಅಳೆಯಬಹುದಾದಂತಹ ಗುಣವನ್ನ ಅಥವಾ ಮೆಜರಬಲ್ ಆಟ್ರಿಬ್ಯೂಟ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ಸ್ನೇಹಿತರೆ. ಹಾಗೆ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಕೆಳಗಿನವುಗಳನ್ನು ಹೋಲಿಕೆ ಮಾಡಿ. ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟಿದ್ದಾರೆ. ಚುನಾವಣೆ, ಆಪ್ಷನ್ ಬಿ ಬಾರ್ಕ್. ಆಪ್ಷನ್ ಸಿ ಎಬಿಸಿ. ಆಪ್ಷನ್ ಡಿ ಜನಸಂಖ್ಯೆ. ಆಪ್ಷನ್ ಬಿ ಅಲ್ಲಿ ವೆನ್ ಚಿತ್ರ. ಆಪ್ಷನ್ 2 ಅಲ್ಲಿ ಪ್ರಸರಣ. ಆಪ್ಷನ್ ಸಿ 3 ಚುನಾವಣೋತ್ತರ ಸಮೀಕ್ಷೆ. ಆಪ್ಷನ್ 4 ಟಿವಿ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಎಲೆಕ್ಷನ್ಸ್. ಆಪ್ಷನ್ ಬಿ ಬಾರ್ಕ್. ಆಪ್ಷನ್ ಸಿ ಎಬಿಸಿ. ಆಪ್ಷನ್ ಡಿ ಪಾಪ್ಯುಲೇಷನ್. ಆಪ್ಷನ್ 1 ವೆನ್ ಡಯಾಗ್ರಾಮ್. ಆಪ್ಷನ್ 2 ಸರ್ಕ್ಯುಲೇಷನ್. ಆಪ್ಷನ್ 3 ಎಕ್ಸಿಟ್ ಪೋಲ್ಸ್. ಆಪ್ಷನ್ 4 ಟಿವಿ ರೇಟಿಂಗ್ಸ್. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಚುನಾವಣೆಗಳು ಯಾವಾಗ್ಲೂ ಚುನಾವಣೋತ್ತರ ಸಮೀಕ್ಷೆಯನ್ನ ಹೊಂದಿರುತ್ತದೆ. ಸೊ ಇಲ್ಲಿ ಎಲೆಕ್ಷನ್ಸ್ ಬಂತು ಅಂದ್ರೆ ಎಕ್ಸಿಟ್ ಪೋಲ್ಸ್. ಸೊ ಇಲ್ಲಿ ಈಸಿಯಾಗಿ ನೀವು ಫೈಂಡ್ ಮಾಡಬಹುದು. ಚುನಾವಣಾ ಅಂದ್ರೆ ಚುನಾವಣೋತ್ತರ ಸಮೀಕ್ಷೆ, ಎಕ್ಸಿಟ್ ಪೋಲ್ಸ್. ಇಲ್ಲಿ ಯಾವ್ದಿದೆ? 3ನೇ ಆಪ್ಷನ್ ಇದೆ, ಒಂದೇ ಇರೋದು ಆಪ್ಷನ್ 3. ಸೊ ಈಸಿಯಾಗಿ ನೀವು ಫೈಂಡ್ ಮಾಡಬಹುದು. ನಂತರದಲ್ಲಿ ಬಾರ್ಕ್ ಬಂತು ಅಂದ್ರೆ ಇದೊಂದು ಟಿವಿ ರೇಟಿಂಗ್ಸ್ ಕೊಡುವಂತಹ ಒಂದು ಸಂಸ್ಥೆ ಆಗಿದೆ. ಸೊ ಎಬಿಸಿ ಬಂದು ಇಲ್ಲಿ ಒಂದು ಪ್ರಸರಣ ಆಗಿದೆ. ಸೊ ಜನಸಂಖ್ಯೆ ಬಂತು ಅಂತಂದ್ರೆ ಇದನ್ನು ನಾವು ವೆನ್ ಡಯಾಗ್ರಾಮ್ ಮುಖಾಂತರ ನಾವು ಇದನ್ನ ಪ್ರಸ್ತುತಪಡಿಸಬಹುದು. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸ್ನೇಹಿತರೆ? ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರದಲ್ಲಿ ನಾವು 2021ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ ಆಗಿದೆ ಸ್ನೇಹಿತರೆ, ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿನ ಸಂಶೋಧನೆಯ ಹೆಜ್ಜೆಗಳಲ್ಲಿ ಯಾವ ಅನುಕ್ರಮ ತರ್ಕಬದ್ಧವಾಗಿದೆ? ವಿಚ್ ಸೀಕ್ವೆನ್ಸ್ ಆಫ್ ರಿಸರ್ಚ್ ಸ್ಟೆಪ್ಸ್ ಇಸ್ ಲಾಜಿಕಲ್ ಇನ್ ದ ಲೀಸ್ಟ್ ಗಿವನ್ ಬಿಲೋ? ಆಪ್ಷನ್ ಎ ಸಮಸ್ಯೆಯ ಸೂತ್ರೀಕರಣ, ದತ್ತಾಂಶ ವಿಶ್ಲೇಷಣೆ, ಸಂಶೋಧನಾ ವಿನ್ಯಾಸಗಳ ಅಭಿವೃದ್ಧಿ, ಕಲ್ಪನೆ, ಸೂತ್ರೀಕರಣ, ದತ್ತಾಂಶ ಸಂಗ್ರಹ, ಸಾಧಾರಣೀಕರಣಕ್ಕೆ ಆಗಮಿಸುವುದು ಮತ್ತು ಮುಕ್ತಾಯ. ಪ್ರಾಬ್ಲಮ್ ಫಾರ್ಮುಲೇಷನ್, ಡೇಟಾ ಅನಾಲಿಸಿಸ್, ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್, hypothesis formulation, collection of data, arriving at generalizations and conclusions. Option B,
ಸಮಸ್ಯೆಯ ಸೂತ್ರೀಕರಣ, ಕಲ್ಪನೆಯ ಸೂತ್ರೀಕರಣ, ಸಂಶೋಧನಾ ವಿನ್ಯಾಸಗಳ ಅಭಿವೃದ್ಧಿ, ದತ್ತಾಂಶ ಸಂಗ್ರಹ, ದತ್ತಾಂಶ ವಿಶ್ಲೇಷಣೆ, ಸಾಧಾರಣೀಕರಣಕ್ಕೆ ಆಗಮಿಸುವುದು ಮತ್ತು ಮುಕ್ತಾಯ. ಪ್ರಾಬ್ಲಮ್ ಫಾರ್ಮುಲೇಷನ್, ಹೈಪೋಥಿಸಿಸ್ formulation, development of research design, collection of data, data analysis, arriving at generalization and conclusions. ಆಪ್ಷನ್ ಸಿ ಸಂಶೋಧನಾ ವಿನ್ಯಾಸಗಳ ಅಭಿವೃದ್ಧಿ, ಕಲ್ಪನೆಯ ಸೂತ್ರೀಕರಣ, ಸಮಸ್ಯೆಯ ಸೂತ್ರೀಕರಣ, ದತ್ತಾಂಶ ವಿಶ್ಲೇಷಣೆ, ದತ್ತಾಂಶ ಸಂಗ್ರಹ, ಸಾಧಾರಣೀಕರಣಕ್ಕೆ ಆಗಮಿಸುವುದು ಮತ್ತು ಮುಕ್ತಾಯ. ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್, ಹೈಪೋಥಿಸಿಸ್ ಫಾರ್ಮುಲೇಷನ್, ಪ್ರಾಬ್ಲಮ್ ಫಾರ್ಮುಲೇಷನ್, ಡೇಟಾ ಅನಾಲಿಸಿಸ್, ಕಲೆಕ್ಷನ್ ಆಫ್ ಡೇಟಾ, ಅರೈವಿಂಗ್ ಅಟ್ ಜನರಲೈಸೇಷನ್ ಅಂಡ್ ಕನ್ಕ್ಲೂಷನ್ಸ್. ಆಪ್ಷನ್ ಡಿ ಸಂತಾಂಶ ಸಂಗ್ರಹ, ಸಂಶೋಧನಾ ವಿನ್ಯಾಸಗಳ ಅಭಿವೃದ್ಧಿ, ದತ್ತಾಂಶ ವಿಶ್ಲೇಷಣೆ, ಸಮಸ್ಯೆಯ ಸೂತ್ರೀಕರಣ, ಕಲ್ಪನೆಯ ಸೂತ್ರೀಕರಣ, ಸಾಧಾರಣೀಕರಣಕ್ಕೆ ಆಗಮಿಸುವುದು ಮತ್ತು ಮುಕ್ತಾಯ. ಕಲೆಕ್ಷನ್ ಆಫ್ ಡೇಟಾ, ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್, ಡೇಟಾ ಅನಾಲಿಸಿಸ್ ಪ್ರೋಗ್ರಾಮ್, ಪ್ರಾಬ್ಲಮ್ ಫಾರ್ಮುಲೇಷನ್, ಹೈಪೋಥಿಸಿಸ್ ಫಾರ್ಮುಲೇಷನ್, ಅರೈವಿಂಗ್ ಅಟ್ ಜನರಲೈಸೇಷನ್ ಅಂಡ್ ಕನ್ಕ್ಲೂಷನ್ಸ್. ಸೊ ಇಲ್ಲಿ ಕೊಟ್ಟಿರುವಂತಹ ಪಟ್ಟಿಗಳಲ್ಲಿ ಇದನ್ನ ಸ್ಟೆಪ್ ವೈಸ್ ಲಾಜಿಕಲಿ ಇದನ್ನ ನಾವು ಏನ್ ಮಾಡಬೇಕು, ರಿಸರ್ಚ್ ನ ಒಂದು ಸೀಕ್ವೆನ್ಸ್ ಅನ್ನ ಇಲ್ಲಿ ನಾವು ಸರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಮಸ್ಯೆಯ ಸೂತ್ರೀಕರಣ, ಕಲ್ಪನೆಯ ಸೂತ್ರೀಕರಣ, ಸಂಶೋಧನಾ ವಿನ್ಯಾಸಗಳ ಅಭಿವೃದ್ಧಿ ಮಾಡ್ಕೊಬೇಕು, ನಂತರದಲ್ಲಿ ದತ್ತಾಂಶಗಳ ಸಂಗ್ರಹ ಮಾಡಬೇಕು, ಅದಾದ ನಂತರ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡಬೇಕು, ಆಮೇಲೆ ಸಾಧಾರಣೀಕರಣಕ್ಕೆ ಆಗಮಿಸೋದು ಮತ್ತು ಮುಕ್ತಾಯ ಮಾಡಬೇಕು. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಸೀಕ್ವೆನ್ಸ್ ಆಫ್ ದ ರಿಸರ್ಚ್ ಸ್ಟೆಪ್ಸ್ ಲಾಜಿಕಲಿ ಪ್ರಾಬ್ಲಮ್ ಫಾರ್ಮುಲೇಷನ್, ಹೈಪೋಥಿಸಿಸ್ ಫಾರ್ಮುಲೇಷನ್, ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್, ಕಲೆಕ್ಷನ್ ಆಫ್ ಡೇಟಾ, ಡೇಟಾ ಅನಾಲಿಸಿಸ್, ಅರೈವಿಂಗ್ ಅಟ್ ಜನರಲೈಸೇಷನ್ ಅಂಡ್ ಕನ್ಕ್ಲೂಷನ್. ಇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ ನೆಟ್ನೋಗ್ರಫಿ ಎಂದರೇನು? ವಾಟ್ ಇಸ್ ನೆಟ್ನೋಗ್ರಫಿ? ಆಪ್ಷನ್ ಎ ಡಿಜಿಟಲ್ ಅನ್ವೇಷಣೆ, ಡಿಜಿಟಲ್ ಇನೋವೇಷನ್. ಆಪ್ಷನ್ ಬಿ ನೆಟಿಜನ್ಗಳ ಮಾರುಕಟ್ಟೆ ಸಂಶೋಧನೆ, ಮಾರ್ಕೆಟ್ ರಿಸರ್ಚ್ ಆಫ್ ನೆಟಿಜನ್ಸ್. ಆಪ್ಷನ್ ಸಿ ಸಾಮಾಜಿಕ ಮಾಧ್ಯಮ ಸಂಶೋಧನೆ, ಸೋಷಿಯಲ್ ಮೀಡಿಯಾ ರಿಸರ್ಚ್. ಆಪ್ಷನ್ ಡಿ ಆನ್ಲೈನ್ ಜನಾಂಗಶಾಸ್ತ್ರದ ಸಂಶೋಧನೆ, ಆನ್ಲೈನ್ ಎಥ್ನೋಗ್ರಫಿಕ್ ರಿಸರ್ಚ್. ಇಲ್ಲಿ ನೆಟ್ನೋಗ್ರಫಿ ಅಂತಂತಂದ್ರೆ ಸ್ನೇಹಿತರೆ ಏನಿಲ್ಲ, ಆಪ್ಷನ್ ಡಿ ಆನ್ಲೈನ್ ಜನಾಂಗಶಾಸ್ತ್ರದ ಸಂಶೋಧನೆಯನ್ನು ನಾವು ಏನಂತ ಕರಿತೀವಿ, ನೆಟ್ನೋಗ್ರಫಿ ಅಂತ ಕರಿತೀವಿ. ಆನ್ಲೈನ್ ನೆಟ್ನೋಗ್ರಫಿ ರಿಸರ್ಚ್. ಸಾರಿ, ಓಕೆ ಸ್ನೇಹಿತರೆ, ನಂತರದ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಫ್ರೆಂಡ್ ಎ ಕೆರ್ಲಿಂಗರ್ ಬರೆದಿರುವಂತಹ ಪುಸ್ತಕ ಯಾವುದು? ವಿಚ್ ಒನ್ ಆಫ್ ದೋಸ್ ಬುಕ್ಸ್ ಇಸ್ ಆಥರ್ಡ್ ಬೈ ಫ್ರೆಡ್ ಎನ್ ಕೆರ್ಲಿಂಗರ್? ಆಪ್ಷನ್ ಎ ಫೌಂಡೇಶನ್ಸ್ ಆಫ್ ಬಿಹೇವಿಯರಲ್ ರಿಸರ್ಚ್. ಆಪ್ಷನ್ ಬಿ ಮೆಥಡ್ಸ್ ಇನ್ ಸೋಷಿಯಲ್ ರಿಸರ್ಚ್. ಆಪ್ಷನ್ ಸಿ ಸೈಂಟಿಫಿಕ್ ಸೋಷಿಯಲ್ ಸರ್ವೇಸ್ ಅಂಡ್ ರಿಸರ್ಚ್. ಆಪ್ಷನ್ ಡಿ ಸೋಷಿಯಾಲಜಿಕಲ್ ರಿಸರ್ಚ್ ಮೆಥಡ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೆರ್ಲಿಂಗರ್ ಅವರ ಬರೆದಿರುವಂತಹ ಪುಸ್ತಕ ಆಪ್ಷನ್ ಎ ಫೌಂಡೇಶನ್ ಆಫ್ ಬಿಹೇವಿಯರಲ್ ರಿಸರ್ಚ್ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ ಶೂನ್ಯ ಕಲ್ಪನೆ ಎಂದರೆ ಎ ನಲ್ ಹೈಪೋಥಿಸಿಸ್ ಈಸ್. ಆಪ್ಷನ್ ಎ ವ್ಯತ್ಯಾಸವಿಲ್ಲದಿರುವಂತಹ ಕಲ್ಪನೆ, ಹೈಪೋಥಿಸಿಸ್ ಆಫ್ ನೋ ಡಿಫರೆನ್ಸ್, ಶೂನ್ಯದ ಮೌಲ್ಯವನ್ನು ವ್ಯತ್ಯಾಸ ಸಾಧ್ಯಕ್ಕೆ ವಿನ್ಯಾಸಗೊಳಿಸುವ ಕಲ್ಪನೆ, ಹೈಪೋಥಿಸಿಸ್ ದಟ್ ಅಸೈನ್ ವ್ಯಾಲ್ಯೂ ಆಫ್ 0 ಟು ದ ವೇರಿಯಬಲ್. ಆಪ್ಷನ್ ಸಿ ಶೂನ್ಯ ಮಹತ್ವದ ಕಲ್ಪನೆ, ಹೈಪೋಥಿಸಿಸ್ ಆಫ್ 0 ಸಿಗ್ನಿಫಿಕೆನ್ಸ್, ಸಾಬೀತುಪಡಿಸಿದ ಅಥವಾ ನಿರಾಕರಿಸದ ಕಲ್ಪನೆ, ಹೈಪೋಥಿಸಿಸ್ ವಿಚ್ ಕ್ಯಾನ್ ನೈದರ್ ಬಿ ಪ್ರೂವ್ಡ್ ಆರ್ ನಾರ್ ಬಿ ಡಿಸ್ಪ್ರೂವ್ಡ್. ಸೊ ಶೂನ್ಯ ಕಲ್ಪನೆ ಅಂತಂದ್ರೆ ನಾವು ಏನಂತ ಕರಿತೀವಿ ಅಂದ್ರೆ ವ್ಯತ್ಯಾಸವಿಲ್ಲದಿರುವಂತಹ ಕಲ್ಪನೆಗೆ ನಾವು ನಲ್ ಹೈಪೋಥಿಸಿಸ್. ಹೈಪೋಥಿಸಿಸ್ ಈಸ್ ಹೈಪೋಥಿಸಿಸ್ ಆಫ್ ನೋ ಡಿಫರೆನ್ಸ್. ಸೊ ಇದನ್ನ ನಾವು ನಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಹಾಗೆ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ ಸಂಶೋಧನಾ ಸಮಸ್ಯೆಯೊಂದು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದ್ದಾಗ ಈ ಕೆಳಗಿನ ಮಾದರಿ ವಿಧಾನಗಳಲ್ಲಿ ಯಾವುದು ಅತ್ಯಂತ ಸೂಕ್ತವಾಗಿದೆ? ವೆನ್ ಎ ರಿಸರ್ಚ್ ಪ್ರಾಬ್ಲಮ್ ಇಸ್ ರಿಲೇಟೆಡ್ ಟು ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಸೂಟಬಲ್ ಸ್ಯಾಂಪ್ಲಿಂಗ್ ಮೆಥಡ್? ಇಲ್ಲಿ ಸಂಶೋಧನಾ ಸಮಸ್ಯೆಯೊಂದು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಯಾವ ಮಾದರಿ ವಿಧಾನಗಳಲ್ಲೂ ಅತ್ಯಂತ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಮುದಾಯ ಮಾದರಿ, ಕ್ಲಸ್ಟರ್ ಸ್ಯಾಂಪ್ಲಿಂಗ್, ಶ್ರೇಣೀಕೃತ ಮಾದರಿ, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಅನುಕೂಲಕರ ಮಾದರಿ, ಕನ್ವಿನಿಯಂಟ್ ಸ್ಯಾಂಪ್ಲಿಂಗ್, ಸರಳ ಯಾದೃಚ್ಛಿಕ ಮಾದರಿ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸೊ ಇಲ್ಲಿ ರಿಸರ್ಚ್ ಪ್ರಾಬ್ಲಮ್ ಇಸ್ ರಿಲೇಟೆಡ್ ಟು ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್ ಅಂತಂದ್ರೆ ಇಲ್ಲಿ ನಮಗೆ ಯಾವ್ದು ಬರುತ್ತೆ ಅಂತಂದ್ರೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂದ್ರೆ ಶ್ರೇಣೀಕೃತ ಮಾದರಿ. ಅಂದ್ರೆ ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಅದನ್ನ ನಾವು ಶ್ರೇಣೀಕೃತ ಮಾದರಿ ಮುಖಾಂತರ ನಾವು ಮಾದರಿಯನ್ನ ತಗೊಂತೀವಿ. ಸೊ ಹಾಗಾಗಿ ಸರಿಯಾದ ಉತ್ತರ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ.
ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ ಪತ್ರಿಕೆ ಕಳೆದ ಬಾರಿ ನಡೆದಂತಹ ಕೆಸೆಟ್ ಪ್ರಶ್ನೆ ಪತ್ರಿಕೆಯ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಟು ಪಾಸಿಟಿವಿಸಂ ಅಪ್ರೋಚ್? ಸಕಾರಾತ್ಮಕವಾದವು ವ್ಯಕ್ತಿನಿಷ್ಠ ಅನುಭವಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಪಾಸಿಟಿವಿಸಂ emphasizes the importance of subjective experiences. ಆಪ್ಷನ್ ಬಿ, ಶಿಕ್ಷಕರ ಕೇಂದ್ರಿತ ವಿಧಾನವನ್ನು ಸಕಾರಾತ್ಮಕವಾದವು ಪ್ರತಿಪಾದಿಸುತ್ತದೆ. ಪಾಸಿಟಿವಿಸಂ ಅಡ್ವೊಕೇಟ್ಸ್ ಫಾರ್ ಟೀಚರ್ ಸೆಂಟ್ರಿಕ್ ಅಪ್ರೋಚ್. ಆಪ್ಷನ್ ಸಿ, ಸಕಾರಾತ್ಮಕವಾದವು ಗುಣಾತ್ಮಕ ಸಂಶೋಧನಾ ವಿಧಾನಗಳ ಬಳಕೆಯನ್ನು ಒತ್ತಿ ಹೇಳುತ್ತದೆ. ಪಾಸಿಟಿವಿಸಂ ಎಂಫಸೈಸಸ್ ದ ಯೂಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ಸ್. ಆಪ್ಷನ್ ಡಿ, ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವ್ಯಕ್ತಿನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತದೆ. ಪಾಸಿಟಿವಿಸಂ ಸೀಕ್ಸ್ ಟು ಅನ್ಕವರ್ ಯೂನಿವರ್ಸಲ್ ಲಾಸ್ ಆಫ್ ಆಬ್ಜೆಕ್ಟಿವ್ಸ್ ಟ್ರೂತ್. ಸೊ ಸರಿಯಾದ ಉತ್ತರ ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ಯಾವುದು ವಿವರಿಸುತ್ತದೆ ಅಂದ್ರೆ ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತದೆ. ಪಾಸಿಟಿವಿಸಂ ಸೀಕ್ಸ್ ಟು ಅನ್ಕವರ್ ಯೂನಿವರ್ಸಲ್ ಲಾ ಅಂಡ್ ಆಬ್ಜೆಕ್ಟಿವ್ ಟ್ರೂತ್. ಇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮಗಳನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನ ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತದೆ? ಇನ್ ಎ ರಿಸರ್ಚ್ ಸ್ಟಡಿ ಇನ್ವೆಸ್ಟಿಗೇಟಿಂಗ್ ದ ಎಫೆಕ್ಟ್ಸ್ ಆಫ್ ಎ ನ್ಯೂ ಡ್ರಗ್ ಆನ್ ಬ್ಲಡ್ ಪ್ರೆಷರ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೆಪ್ಸ್ ಇನ್ವಾಲ್ವ್ಸ್ recreating participants and collecting relevant information? ಆಪ್ಷನ್ ಎ, ಡೇಟಾ ವಿಶ್ಲೇಷಣೆ. ಆಪ್ಷನ್ ಬಿ, ಊಹೆಯ ಪರೀಕ್ಷೆ, ಹೈಪೋಥಿಸಿಸ್ ಟೆಸ್ಟಿಂಗ್. ಆಪ್ಷನ್ ಸಿ, ಸಾಹಿತ್ಯ ವಿಮರ್ಶೆ, ಲಿಟರೇಚರ್ ರಿವ್ಯೂ. ಆಪ್ಷನ್ ಡಿ, ಡೇಟಾ ಸಂಗ್ರಹಣೆ, ಡೇಟಾ ಕಲೆಕ್ಷನ್. ಸೊ ಇಲ್ಲಿ ಸರಿಯಾದ ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮ ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನ ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಗಳನ್ನು ಸಂಗ್ರಹಿಸಬೇಕು ಅಂತಂದ್ರೆ ಇದು ಡೇಟಾ ಸಂಗ್ರಹಣೆಯನ್ನು ಡೇಟಾ ಕಲೆಕ್ಷನ್ ಮಾಡ್ತೀವಿ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ಸ್ನೇಹಿತರೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಸಂಶೋಧನಾ ಉದ್ದೇಶಗಳು, ವಿಧಾನ ಮತ್ತು ಅಧ್ಯಯನ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವೈಶಿಷ್ಟ್ಯವಾಗಿ ಕಾರಣವಾಗಿದೆ? ವಿಚ್ ಸೆಕ್ಷನ್ ಆಫ್ ಥೀಸಿಸ್ ಇಸ್ typically responsible for outlining the research objectives, methodology and scope of the study? ಆಪ್ಷನ್ ಎ, ಪರಿಚಯ, ಇಂಟ್ರೊಡಕ್ಷನ್. ಆಪ್ಷನ್ ಬಿ, ಸಾಹಿತ್ಯ ವಿಮರ್ಶೆ, ಲಿಟರೇಚರ್ ರಿವ್ಯೂ. ಆಪ್ಷನ್ ಸಿ, ಅಮೂರ್ತ, ಅಬ್ಸ್ಟ್ರಾಕ್ಟ್. ಆಪ್ಷನ್ ಡಿ, ವಿಶ್ಲೇಷಣೆ, ಅನಾಲಿಸಿಸ್. ಸರಿಯಾದ ಉತ್ತರ ಯಾವುದಾಗುತ್ತೆ? ಇಲ್ಲಿ ಇಂಟ್ರೊಡಕ್ಷನ್, ಪರಿಚಯ ಇದೆಯಲ್ಲ, ಇದು ಸಂಶೋಧನಾ ಉದ್ದೇಶಗಳ, ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಈ ಒಂದು ಪರಿಚಯ ವಿಭಾಗ ಏನಿದೆ, ಇಂಟ್ರೊಡಕ್ಷನ್ ಅನ್ನ ನಾವು ಯೂಸ್ ಮಾಡ್ಕೊಂತೀವಿ. ಹೀಗಾಗಿ ಸರಿಯಾದ ಉತ್ತರ ಇಂಟ್ರೊಡಕ್ಷನ್ ಆಗುತ್ತೆ, ಆಪ್ಷನ್ ಎ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶವೇನು? ವಾಟ್ಸ್ ದ ಮೇನ್ ಪರ್ಪಸ್ ಆಫ್ ಇನ್ಕ್ಲೂಡಿಂಗ್ ರೆಫರೆನ್ಸಸ್ ಅಂಡ್ ಸೈಟೇಷನ್ಸ್ ಇನ್ ಎ ರಿಸರ್ಚ್ ಪೇಪರ್? ಕಾಗದವನ್ನು ದೃಷ್ಟಿಗೆ ಹೆಚ್ಚು ಆಕರ್ಷಿತವಾಗಿಸಲು, ಟು ಮೇಕ್ ಎ ಪೇಪರ್ ಮೋರ್ ವಿಜುವಲಿ ಅಪೀಲಿಂಗ್. ಆಪ್ಷನ್ ಬಿ, ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆಯನ್ನ ನೀಡುವುದು, ಟು ಗಿವ್ ಎ ಕ್ರೆಡಿಟ್ ಟು ದ ವರ್ಕ್ ಅಂಡ್ ಐಡಿಯಾಸ್ ಆಫ್ ದ ಅದರ್ ರಿಸರ್ಚರ್ಸ್. ಆಪ್ಷನ್ ಸಿ, ಕಾಗದದ ಪದಗಳ ಸಂಖ್ಯೆಯನ್ನು ಹೆಚ್ಚಿಸಲು, ಟು ಇನ್ಕ್ರೀಸ್ ದ ವರ್ಡ್ ಕೌಂಟ್ ಆಫ್ ದ ಪೇಪರ್. ಆಪ್ಷನ್ ಡಿ, ಲೇಖಕರು ಬಳಸಿದ ಉಲ್ಲೇಖಗಳ ಸಂಖ್ಯೆಯನ್ನು ತೋರಿಸಲು, ಟು ಶೋ ದ ನಂಬರ್ ಆಫ್ ರೆಫರೆನ್ಸಸ್ ಯೂಸ್ಡ್ ಬೈ ದ ಆಥರ್. ಸೊ ಇಲ್ಲಿ ಸಂಶೋಧನಾ ಪ್ರಬಂಧದಲ್ಲಿ ಇಲ್ಲಿ ನಾವು ರೆಫರೆನ್ಸ್ ಮತ್ತೆ ಸೈಟೇಷನ್ಸ್ ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇತರ ಸಂಶೋಧಕರ ಕೆಲಸ ಮತ್ತು ಅವರ ಆಲೋಚನೆಗಳಿಗೆ ಮನ್ನಣೆಯನ್ನ ನೀಡೋದಕ್ಕಾಗಿ, ಟು ಗಿವ್ ಎ ಕ್ರೆಡಿಟ್ ಟು ದ ವರ್ಕ್ ಅಂಡ್ ಐಡಿಯಾಸ್ ಆಫ್ ದ ಅದರ್ ರಿಸರ್ಚರ್ಸ್. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. 2023ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಕೊನೆಯ ಪ್ರಶ್ನೆ ಸ್ನೇಹಿತರೆ, ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ಐಸಿಟಿ ಹೇಗೆ ವರ್ಧಿಸುತ್ತದೆ? ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ಐಸಿಟಿ ಹೇಗೆ ವರ್ಧಿಸುತ್ತದೆ? ಹೌ ಡಸ್ ಐಸಿಟಿ ಎನ್ಹಾನ್ಸ್ ಡೇಟಾ ಅನಾಲಿಸಿಸ್ ಇನ್ ರಿಸರ್ಚ್? ಡೇಟಾ ವ್ಯಾಖ್ಯಾನಕ್ಕಾಗಿ ದೃಶ್ಯೀಕರಣ ಸಾಧನಗಳ ಬಳಕೆಯನ್ನು ನಿರುತ್ಸಾಹಗೊಳಿಸುವುದರ ಮೂಲಕ, ಬೈ ಡಿಸ್ಕರೇಜಿಂಗ್ ದ ಯೂಸ್ ಆಫ್ ದ ವಿಜುವಲೈಸೇಷನ್ ಟೂಲ್ಸ್ ಫಾರ್ ಡೇಟಾ ಇಂಟರ್ಪ್ರಿಟೇಷನ್ಸ್.
ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ ಪ್ರವೇಶವನ್ನು ಒದಗಿಸುವ ಮೂಲಕ ಟು ಪ್ರೊವೈಡಿಂಗ್ ಆಕ್ಸೆಸ್ ಟು ಅಡ್ವಾನ್ಸ್ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಫಾರ್ ಆಟೋಮೇಟೆಡ್ ಅನಾಲಿಸಿಸ್, ಸಂಶೋಧಕರ ಕೈಯಾರೆ ಲೆಕ್ಕಾಚಾರಗಳನ್ನು ನಿರ್ವಹಿಸುವ ಮೂಲಕ ಬೈ ರಿಕ್ವೈರಿಂಗ್ ರಿಸರ್ಚರ್ಸ್ ಟು ಪರ್ಫಾರ್ಮ್ ಕ್ಯಾಲ್ಕುಲೇಷನ್ ಮ್ಯಾನ್ಯುಲಿ. ಆಪ್ಷನ್ ಡಿ, ಮಾಹಿತಿಯ ಮರುಪಡೆಯುವಿಕೆಗಾಗಿ ಸಾಂಪ್ರದಾಯಿಕ ಗ್ರಂಥಾಲಯಗಳ ಬಳಕೆಯನ್ನು ಉತ್ತೇಜಿಸುವ ಮೂಲಕ ಬೈ ಪ್ರಮೋಟಿಂಗ್ ದ ಯೂಸ್ ಆಫ್ ಟ್ರೆಡಿಷನಲ್ ಲೈಬ್ರರೀಸ್ ಫಾರ್ ಇನ್ಫಾರ್ಮೇಶನ್ ರಿಟ್ರೀವಲ್. ಸೊ ಇಲ್ಲಿ ಸರಿಯಾದ ಉತ್ತರ ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ನಾವು ಐಸಿಟಿಯನ್ನ ಯಾವ ರೀತಿ ಅನಾಲಿಸಿಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ. ಸೊ ಇಲ್ಲಿ ಆಪ್ಷನ್ ಬಿ, ಬೈ ಪ್ರೊವೈಡಿಂಗ್ ಆಕ್ಸೆಸ್ ಟು ಅಡ್ವಾನ್ಸ್ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಫಾರ್ ಆಟೋಮೇಟೆಡ್ ಅನಾಲಿಸಿಸ್. ಸೊ ಸರಿಯಾದ ಉತ್ತರ ಆಗುತ್ತೆ. ಇವಿಷ್ಟು ಕೂಡ 2012ರಿಂದ 2023ರವರೆಗೆ ನಡೆದಂತಹ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು. ಮುಂದಿನ ಒಂದು ತರಗತಿಗಳಲ್ಲಿ ನಾವು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ, ಸಂವಹನ ಕೌಶಲ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಬಗ್ಗೆ 2012ರಿಂದ 2023ರವರೆಗೆ ಚರ್ಚಿಸೋಣ. ಸ್ನೇಹಿತರೆ, ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ನ ವಿಡಿಯೋಗಳನ್ನ ನೋಡಬೇಕಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ